ಜನರೇಷನಲ್ಲಿ ನಾವು ನೋಡ್ತಾ ಹೋದರೆ ತುಂಬ 30 ವರ್ಷಕ್ಕೆ 25 ವರ್ಷಕ್ಕೆ ಇಂಥ ವಯಸ್ಸಿನಲ್ಲೂ ಕೂಡ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಬರ್ತಾ ಇದೆ. ಹಾಗಾಗಿ ನಮ್ಮ ಜೀವನ ಶೈಲಿನ ಇದಕ್ಕೆ ಕಾರಣ ಏನು ಕಾರಣ ಆಗಿರಬಹುದು? ಹಾಗಾದರೆ ಇದನ್ನು ರಿವರ್ಸ್ ಮಾಡೋದಕ್ಕಾಗೋದೇ ಇಲ್ವಾ? ಇದು ಕಂಪ್ಲೀಟ್ ಆಗಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ? ಟ್ರೀಟ್ಮೆಂಟ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಅದನ್ನು ತಡೆ ಹಿಡಿಯೋದಕ್ಕೆ ಏನೆಲ್ಲ ಮೆಥಡ್ಗಳಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅಪೋಲೋ ಹಾಸ್ಪಿಟಲ್ನ ಡಾಕ್ಟರ್ ಆಗಿರುವಂತಹ ಮಣಿದೀಪ್ತಿ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ವೀಕ್ಷಕರು, ನಾನು ಹೇಳ್ತಾ ಇದ್ದೆ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಇವತ್ತು ಕ್ವೈಟ್ ಕಾಮನ್ ಆಗಿಬಿಟ್ಟಿದೆ. ಬನ್ನಿ ಅವ್ರನ್ನೇ ಕೇಳ್ತಾ ಹೋಗೋಣ ಇದಕ್ಕೆ ಕಾರಣ ಏನಿರಬಹುದು ಅಂತ. ಮೇಡಮ್, ಮೊದಲನೇದಾಗಿ ಈ ಸಕ್ಕರೆ ಕಾಯಿಲೆ ಅಂತಂದರೆ ಏನು? ಡಯಾಬಿಟಿಸ್ ಮೆಲೈಟಸ್ ಸಕ್ಕರೆ ಕಾಯಿಲೆ ಅಂದರೆ ಬಾಡಿನಲ್ಲಿ ಶುಗರ್ ಜಾಸ್ತಿ ಆಗ್ಬೋದು. ಅದು ಬಿಕಾಸ್ ಆಫ್ ಅಬ್ಸಲ್ಯೂಟ್ ಲ್ಯಾಕ್ ಆಫ್ ಇನ್ಸುಲಿನ್ ಆರ್ ಸ್ವಲ್ಪ ಇನ್ಸುಲಿನ್ ಕಡಿಮೆ ಆಗಿದ್ದರಿಂದ ಶುಗರ್ ಜಾಸ್ತಿ ಆಗುತ್ತೆ. ಫಾಸ್ಟಿಂಗ್ ಮೋರ್ ದೆನ್ 126, ಊಟಕ್ಕೆ ಮುಂಚೆ ಶುಗರ್ ಮೋರ್ ದೆನ್ 126, ಊಟ ಆದಮೇಲೆ ಶುಗರ್ ಮೋರ್ ದೆನ್ 200, HbA1c ಅಂತ 3 months ಆ್ಯಾವ್ರೇಜ್ ಬ್ಲಡ್ ಗ್ಲೂಕೋಸ್ ಅದು ಮೋರ್ ದೆನ್ 6.5 ಇದೆ ಅಂದರೆ ನಾವು ಪೇಷಂಟ್ಗೆ ಡಯಾಬಿಟಿಸ್ ಶುಗರ್ ಬಂದಿದೆ ಅಂತ ಹೇಳ್ತೀವಿ. ಯಾವ ಥರ ಟೈಪ್ಸ್ ಆಫ್ ಶುಗರ್ ಕಾಯಿಲೆ ಅಂತ ಇದೆ ಅಂತ? ಶುಗರ್ನಲ್ಲಿ ಬ್ರಾಡ್ಲಿ ಕ್ಲಾಸಿಫೈಡ್ ಅಂದರೆ ಟೈಪ್ 1 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಯೂಶಲಿ ಅದು ಮಕ್ಕಳಿಗೆ ಬರುತ್ತೆ. ಸೊ ಅದರಲ್ಲಿ ಅಬ್ಸಲ್ಯೂಟ್ ಇನ್ಸುಲಿನ್ ಡೆಫಿಷಿಯನ್ಸಿ. ಸೊ ಅದು ಪೇಷಂಟ್ಸ್ನಲ್ಲಿ ಇನ್ಸುಲಿನ್ನೇ ಅವ್ರ ಬಾಡಿನಲ್ಲಿ ಇರಲ್ಲ. ಸೊ ಅವ್ರಿಗೆ ನಾವು ಇನ್ಸುಲಿನ್ನೇ ಕೊಡಬೇಕಾಗತ್ತೆ. ಸೊ ಸೆಕೆಂಡ್ ಟೈಪ್ 2 ಡಯಾಬಿಟಿಸ್. ಸೊ ಅದು ಎಲ್ಡರ್ಲಿ ಪೀಪಲ್ ಮೋರ್ ದೆನ್ 40-50 ಇಯರ್ಸ್ಗೆ ಆ ಥರ ಬರುತ್ತೆ. ಸೊ ಅದು ಯೂಶಲಿ ಫಸ್ಟ್ ಇನಿಷಿಯಲ್ 10-15 ಇಯರ್ಸ್ ನಾವು ಮೆಡಿಸಿನ್ ಕೊಟ್ಟು ಅದು ಕಡಿಮೆ ಮಾಡ್ಬೋದು. ಇನ್ ಕೇಸ್ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಆವಾಗ ಇನ್ಸುಲಿನ್ ಕೊಡ್ತೀವಿ. ಬಟ್ ಇವಾಗ ಲೇಟೆಸ್ಟ್ ಆಗಿ ನೀವು ಹೇಳಿದಿರಲ್ವಾ, ಸ್ವಲ್ಪ 15-20 ಇಯರ್ಸ್ ಯಂಗರ್ ಜನ್ರೇಷನ್ ಪೀಪಲ್ಗೆ ಇವಾಗ ಶುಗರ್ ಎಲ್ಲ ಬರ್ತಾ ಇದೆ. ಸೊ ಥರ್ಡ್ ಟೈಪ್ ಆಫ್ ಡಯಾಬಿಟಿಸ್ ಅದು ಸ್ವಲ್ಪ ರೇರ್, ಫೈಬ್ರೋಕ್ಯಾಲಿಕ್ಯುಲಸ್ ಪ್ಯಾಂಕ್ರಿಯಾಟೈಟಿಸ್ ಅಂತ. ಸೊ ಪ್ಯಾಂಕ್ರಿಯಾಸ್ನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದು ಬರ್ಬೋದು. ಇಂಕೊಂದು ರೇರ್ ಹಾರ್ಮೋನಲ್ ಕಾಸಸ್, ಆಕ್ರೋಮೆಗಲಿ, ಕುಶಿಂಗ್ಸ್ ಅಂತ ಸಮ್ ಹಾರ್ಮೋನಲ್ ಪ್ರಾಬ್ಲಮ್ ಇದೆ ಅಂದರೆ ಆವಾಗ ಶುಗರ್ ಬರುತ್ತೆ. ಅದೆಲ್ಲ ತುಂಬ ರೇರು. ಇಂಕೊಂದು ಗೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಬರುತ್ತಲ್ವ. ಸೊ ಅದು ಇಂಕೊಂದು ಟೈಪ್. ಇದು ಎಲ್ಲ ಶುಗರ್ನಲ್ಲಿ ಡಿಫ್ರೆಂಟ್ ಟೈಪ್ಸ್. ಮೇಡಮ್, ಯಾಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟಿಸ್ ಬರ್ತಾ ಇದೆ ಅಂತ? ಸಮ್ಟೈಮ್ಸ್ ನಾವು ರೇರ್ಲಿ ಕೇಳಿರಬಹುದು, ಹುಟ್ಟಿರೋ ಮಗುನಲ್ಲೂ ಡಯಾಬಿಟಿಸ್ ಇದೆ ಅನ್ನೋದನ್ನ ತುಂಬ ನೋಡಿದ್ದೀವಿ, ಪೇಪರ್ನಲ್ಲಿ ಓದಿದ್ದೀವಿ, ಕೇಳಿದ್ದೀವಿ. ಯಾಕೆ ಇದು ಮುಖ್ಯ ಕಾರಣ ಏನಾಗ್ತಾ ಇದೆ? ಅದು ಅಥವಾ ತಾಯಿಯಿಂದ ಬರ್ತಾ ಇರೋದು ಅಥವಾ? ಇಲ್ಲ, ಅದು ತಾಯಿನಿಂದ ಎಕ್ಸಾಕ್ಟ್ ಆಗಿ 100% ನಾವು ತಾಯಿಯಿಂದಾನೇ ಬರಕ್ಕಂತ ಹೇಳಕ್ಕಾಗಲ್ಲ. ಅದು ಜೆನೆಟಿಕ್ ಫ್ಯಾಕ್ಟರ್ಸ್. ಲೆಸ್ ದೆನ್ 1 year ಬರುವಾಗ ಶುಗರ್ ಅದು ತುಂಬ ಡಿಫ್ರೆಂಟ್, ಅದು ತುಂಬ ಕಡಿಮೆ. ಬಟ್ ನಾರ್ಮಲ್ ರೆಗ್ಯುಲರ್ ಟೈಪ್ 2 ಡಯಾಬಿಟಿಸ್ ಅಂತಕ್ಕೆ ಮುಂಚೆ ನಾವು 50-60 ಇಯರ್ಸ್ನಲ್ಲಿ ನೋಡ್ತಾ ಇದ್ದೀವಿ. ಇವಾಗ 20-30 ಇಯರ್ಸ್ಗೆ ಶುಗರ್ ಬರ್ತಾ ಇದೆ. ಸೊ ನಾವು 4-5 ಇಯರ್ಸ್ ಮುಂಚೆ ನೋಡಿದ ಶುಗರ್ ಡಿಫ್ರೆಂಟ್ ಆಗಿದೆ. ಇವಾಗ ಪೇಷಂಟ್ಸ್ ಬರ್ತಾ ಇದ್ದಾರಲ್ಲ ಎಲ್ಲ ತುಂಬ ಯಂಗರ್ ಜನ್ರೇಷನ್ ಪೀಪಲೇ ಬರ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಮದುವೆನೂ ಆಗಲ್ಲ. ಸೊ ಆ ಥರನೂ ಬರ್ತಾ ಇದ್ದಾರೆ. ಸೊ ಮೇಯ್ನ್ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದೆಯಲ್ವಾ. ಸೊ ಎಲ್ಲರಿಗೂ ಫಾಸ್ಟ್ ಫುಡ್ಸ್, ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ತುಂಬ ಇದೆ. ಲೈಕ್ ಎಕ್ಸಸೈಸ್ ಯಾರೂ ಮಾಡ್ತಾ ಇಲ್ಲ. ಸೊ ನಮ್ಮದು ಫ್ರೀ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಜಾಸ್ತಿ ತಗೋತಾ ಇದ್ದಾರೆ, ಫ್ಯಾಟ್ ಡೈಟ್ ಎಲ್ಲ. ಸೊ ಡೈಟ್ ಬಗ್ಗೆ ಲೈಫ್ ಸ್ಟೈಲ್ ಇದು ಮೇಯ್ನ್ ಕಾರಣ ಆಗಿದೆ ಇವಾಗ ಶುಗರ್ ಯಂಗರ್ ಜನ್ರೇಷನ್ ನಾವು ಮಾಡೋದು. ಓಕೆ, ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಈಗ ಟ್ರೀಟ್ಮೆಂಟ್ ಮೂಲಕ ಅಥವಾ ಇನ್ಸುಲಿನ್ ತೆಗೆದುಕೊಳ್ಳೋದ್ರ ಮೂಲಕ ಕಂಟ್ರೋಲ್ ಮಾಡ್ಬೋದು ಡಯಾಬಿಟಿಸ್ನ. ಬಟ್ ಅದನ್ನು ರಿವರ್ಸ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಚಾಲೆಂಜಿಂಗ್. ಸೊ ರಿವರ್ಸ್ ಮಾಡೋದು ಹೇಗೆ? ಯಾಕಂದರೆ ಇನ್ಸುಲಿನ್ ತಗೋತಾರೆ ಅಥವಾ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮುಖಾಂತರ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ತಾರೆ, ಅದನ್ನು ಒಂದು ಹಂತಕ್ಕೆ ತಡಿಬೋದು ಅಂತ ಅಷ್ಟೇ, ಅದನ್ನು ಕಂಟ್ರೋಲ್ ಮಾಡ್ಬೋದು. ಬಟ್ ಅದನ್ನು ರಿವರ್ಸ್ ಮಾಡಬೇಕು, ಹೇಗೆ? ಅದಕ್ಕೆ ಅವಕಾಶ ಇದೆಯಾ ರಿವರ್ಸ್ ಮಾಡೋದಕ್ಕೆ ಡಯಾಬಿಟಿಸ್ನ? ಇವಾಗ ರಿವರ್ಸಲ್ ನೀವು ತುಂಬ ನ್ಯೂಸ್ ಪೇಪರ್ಸ್, ಚಾನಲ್ಸ್ ಎಲ್ಲ ಪ್ಲೇಸಸ್ ಅದೊಂದು ಇಟ್ಸ್ ಅ ನ್ಯೂ ಮಂತ್ರ ಟೈಪ್ ಆಗಿದೆ. ಸೊ ಎವ್ರಿ ಒನ್ ಈಸ್ ಟಾಕಿಂಗ್ ಅಬೌಟ್ ಡಯಾಬಿಟಿಸ್ ರಿವರ್ಸಲ್. ಸೊ ಡಯಾಬಿಟಿಸ್ ರಿವರ್ಸಲ್ ಆಗ್ಬೋದಾ ಏನು ಅಂತೆ. ಯೂಶ್ವಲಿ ನೋಡಿ, ಡಯಾಬಿಟಿಸ್ ಎದಕ್ಕೋಸ್ಕರ ಬರ್ತಾ ಇದೆ? ಸೊ ನಮ್ಮ ಬಾಡಿನಲ್ಲಿ ಗ್ಲೂಕೋಸ್ ಎಲ್ಲ ಜಾಸ್ತಿ ಇದೆ. ಗ್ಲೂಕೋಸ್ ಎದಕ್ಕೋಸ್ಕರ ಜಾಸ್ತಿ ಆಗ್ತಾ ಇದೆ? ನಾವು ಇನ್ಸುಲಿನ್ ಬಾಡಿನಲ್ಲಿ ಇರುತ್ತಲ್ವ, ಅದು ಡೆಫಿಷಿಯನ್ಸಿ ಆಗಿದೆ. ಇಲ್ಲಾಂದರೆ ಅದು ಇನ್ಸುಲಿನ್ ಇರುತ್ತೆ ಬಟ್ ಅದು ಆ್ಯಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ.
ಸೊ ಅದು ಮೇನ್ ಫ್ಯಾಕ್ಟರ್ ಒಬೆಸಿಟಿ ಜೊತೆಗೆ ಆಗ್ತಾ ಇದೆ. ಸೊ ಅಂತಕ್ಕೆ ಮುಂಚೆ ಮೋಸ್ಟ್ ಆಫ್ ದ ಪೀಪಲ್ ನಾವು ಯೂಸ್ ಟು ಥಿಂಕ್ ಡಯಾಬಿಟಿಸ್ ಕೆನಾಟ್ ಬಿ ರಿವರ್ಸ್ಡ್, ಅದು ಓನ್ಲಿ ಕಂಟ್ರೋಲ್ ಮಾಡ್ಬೋದು. ಡಯಾಬಿಟಿಸ್ ಕ್ಯೂರ್ ಮಾಡೋಕ್ಕಾಗಲ್ಲ, ಜಸ್ಟ್ ಕಂಟ್ರೋಲ್ ಮಾಡ್ಬೋದು ವಿತ್ ನಾವು ಮೆಡಿಸನ್ ಇನ್ಸುಲಿನ್ ಜೊತೆಗೆ. ಬಟ್ ಇವಾಗ ಲೇಟೆಸ್ಟ್ ಆಗಿ ಡಯಾಬಿಟಿಕ್ ರಿವರ್ಸಲ್ ಅಂತ ಎಕ್ಸಾಕ್ಟ್ ಆಗಿ ರಿವರ್ಸಲ್ ಅಂತ ಹೇಳಕ್ಕಾಗಲ್ಲ, ರೆಮಿಷನ್ ಅಂತ ನಾವು ಹೇಳಬೇಕು. ಇದಕ್ಕೋಸ್ಕರ ರಿವರ್ಸಲ್ ಅಂದ್ರೆ ಅದು ಅಗೈನ್ ಬರಬಾರ್ದು, ಬಟ್ ಡಯಾಬಿಟಿಸ್ ರೆಮಿಷನ್ ಅಲ್ಲಿ ಇರುತ್ತೆ. ಸೊ ಬಿಕಾಸ್ ಆಫ್ ದ ಡೈಟ್ ಅಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಡಯಾಬಿಟಿಸ್ ಕಂಟ್ರೋಲ್ ನಲ್ಲಿ ಇರ್ತಾ ಇದ್ದಾರೆ. ಅದು ರೆಮಿಷನ್ ಅಂತ ಎಕ್ಸಾಕ್ಟ್ ವರ್ಡ್ ನಾವು ರೆಮಿಷನ್ ಅಂತ ಹೇಳಬೇಕು. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಅದು ಅವರು ಆಡ್ಸ್ ಸಿಂಪ್ಲಿ ಅವರ ಪರ್ಟಿಕ್ಯುಲರ್ ವರ್ಡ್ ಅನ್ನ ಯೂಸ್ ಮಾಡ್ತಿದ್ದಾರೆ, ರಿವರ್ಸಲ್ ಅದನ್ನ ಒಂದು ಸ್ಟಾಗ್ನೆಂಟ್ ಆಗಿ ಇಟ್ಕೊಳ್ಳೋದನ್ನ ರಿವರ್ಸ್ ಅಂತ ಹೇಳ್ತಾ ಇದ್ದಾರೆ. ರಿವರ್ಸಲ್ ಅಂದ್ರೆ ನಾರ್ಮಲಿ ಎಲ್ಲರಿಗೂ ಇರುತ್ತೆ, ಅದು ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ಫುಡ್ ಸ್ಟೈಲ್ ಇರ್ಬೋದು, ಅದರಿಂದ ಜಾಸ್ತಿ ಆಗುತ್ತೆ ಇಲ್ಲ ಕಡಿಮೆ ಆಗುತ್ತೆ, ಅದೇ ರೀತಿ ಅಲ್ಲ. ಫುಡ್ ನೀವು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದಾರೆ ಅಂದ್ರೆ ಶುಗರ್ ನಾವು ಕಂಟ್ರೋಲ್ ಅಲ್ಲಿ ಮಾಡ್ಬೋದು ಅಂತ. ಈ T2 ಮಧುಮೇಹ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಇದೇನಾ ರಿವರ್ಸ್ ಡಯಾಬಿಟಿಕ್ ಅಂತ? ಇಲ್ಲ ಟೈಪ್ 1 ನಾನು ಹೇಳಿದಿನಲ್ಲ, ಟೈಪ್ 1 ಟೈಪ್ 2. ಟೈಪ್ 1 అనేది ಮಕ್ಕಳಿಗೆ ಬರುತ್ತೆ, ಅದು ನಾವು ರಿವರ್ಸಲ್ ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ ಆಫ್ ದ ಸಮ್ ಪೀಪಲ್ ಅದು ಅವ್ರಿಗೆ ಗೊತ್ತಾಗಲ್ಲ. ಸೊ ಚಿಲ್ಡ್ರನ್ಗೆ ಫಾಲ್ಸ್ ಪ್ರಾಮಿಸಸ್ ಅವರು ಮಾಡ್ತಾರೆ, ಬಟ್ ಅದು ಯಾವಾಗೂ ಟೈಪ್ 1 ಡಯಾಬಿಟಿಕ್ ರಿವರ್ಸೇ ಆಗಲ್ಲ. ಸೊ ಅದು ಫಸ್ಟ್ ನಾವು ಟೈಪ್ 1 ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ಗೆ ಪೇಷಂಟ್ ಇದೆಯಾ ಅಂತ ಅದು ನೋಡಬೇಕು. ಸೊ ಟೈಪ್ 1 ಡಯಾಬಿಟಿಸ್ ಯಾವಾಗೂ ರಿವರ್ಸೇ ಮಾಡೋಕ್ಕಾಗಲ್ಲ. ಟೈಪ್ 2 ಡಯಾಬಿಟಿಸ್ ಫಾರ್ ಎಕ್ಸಾಂಪಲ್ 15 ಪೇಷಂಟ್ ಒಬೇಸ್ ಇದ್ದಾರೆ, ಸೊ ಅರೌಂಡ್ 5 to 10% ಆಫ್ ಬಾಡಿ ವೆಯ್ಟ್ ಕಡಿಮೆ ಆಗಿದ್ದಾರೆ ಅಂದರೆ ನಾವು ಶುಗರ್ ರಿವರ್ಸ್ ಮಾಡ್ಬೋದು. ಸೊ ಲಿವರ್ನಲ್ಲಿ ಫ್ಯಾಟ್ ಇರುತ್ತೆ, ಪ್ಯಾಂಕ್ರಿಯಾಸ್ನಲ್ಲಿನೂ ಫ್ಯಾಟ್ ಇರುತ್ತೆ, ಪ್ಯಾಂಕ್ರಿಯಾಸ್ನಿಂದನೇ ನಮಗೆ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಸೊ ಅದರಲ್ಲಿ ಫ್ಯಾಟ್ ಇದೆ ಅಂದರೆ ಅದು ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿ ಆಗಲ್ಲ. ಸೊ ಲಿವರಿಂದ ಗ್ಲೂಕೋಸನ್ನು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇನ್ ಕೇಸ್ ವೆಯ್ಟ್ ಲಾಸ್ ಆಗಿದ್ದಾರೆ ಅಂದರೆ ಲಿವರ್ ಫ್ಯಾಟ್ ಪ್ಯಾಂಕ್ರಿಯಾಸ್ ಫ್ಯಾಟ್ ಎಲ್ಲ ಕಡಿಮೆ ಆಗುತ್ತೆ, ಆವಾಗ ಶುಗರನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಓನ್ಲಿ ಎರಡೇ ಸೊಲ್ಯೂಷನ್. ಒಂದು ನಾವು ಏದೈತೆ ಊಟ ತಗೋತಾ ಇದ್ರೋ ಅದು ಕಡಿಮೆ ಮಾಡಬೇಕು, ಇಂಕೊಂದು ಎಕ್ಸಸೈಸ್. ಸೊ ಇದರಿಂದನೇ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಆದಮೇಲೆ ನಮ್ದು ಶುಗರ್ ಕಂಟ್ರೋಲ್ ಬರುತ್ತೆ. ಓಕೆ, ಈ T1 ಡಯಾಬಿಟಿಸ್ ಇದೆಯಲ್ಲ, ಸೊ ಇದು ಮಗುನಲ್ಲಿ ಬರುತ್ತೆ ಅಂತ ಹೇಳಿದ್ರಿ ತುಂಬಾ, ಅಂದ್ರೆ ಇದು ಅನುವಂಶಿಕವಾಗಿ ಬರೋದಾ? ಅದು ಜೆನೆಟಿಕ್ ಫ್ಯಾಕ್ಟರ್ಸ್, ಸ್ವಲ್ಪ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು, ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಆ ಥರ. ಸೊ ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಆಗಿ ಅದು ಶುಗರ್ ಬರುತ್ತೆ. ಅದು ಈ ಥರ ಅಂದರೆ 500-600 ಶುಗರ್ ಹೋಗುತ್ತೆ. ಒನ್ ಡೇ ಅವರು ಇನ್ಸುಲಿನ್ ಮಿಸ್ ಮಾಡಿದನ ಶುಗರ್ ಜಾಸ್ತಿಯಾಗಿ ಕೋಮಾನಲ್ಲಿನೂ ಹೋಗ್ಬೋದು. ಅದು ತುಂಬ ಎಮರ್ಜೆನ್ಸಿ ಕಂಡೀಷನ್, ಡಯಾಬಿಟಿಕ್ ಕೀಟೋಎಸ್ಟೋಸಿಸ್ ಅಂತ ಹೇಳ್ತೀವಿ, ಅದು ತುಂಬ ಎಮರ್ಜೆನ್ಸಿ ಕಂಡೀಷನ್. ಓಕೆ, ಇವಾಗ T2 ಏನು ಡಯಾಬಿಟಿಸ್ ಇರುತ್ತೆ, ಅವ್ರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ? ಅವರು ಹೇಗೆ ಅದನ್ನ ರಿವರ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ? ಅದು ನಾನು ಹೇಳಿದಿನಲ್ವಾ, HbA1c ಶುಗರ್ ಫಾಸ್ಟಿಂಗ್ ಊಟಕ್ಕೆ ಮುಂಚೆ 126 ಮೇಲೆ, ಊಟ ಆದಮೇಲೆ 200, HbA1c ಮೋರ್ ದೆನ್ 6.5, ಆವಾಗ ನಾನು ಡಯಾಬಿಟಿಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಪೇಷಂಟ್ HbA1c ಮೋರ್ ದೆನ್ 12 ಅಂದರೆ ಶುಗರ್ಸ್ 300-400 ಇನಿಷಿಯಲ್ ಸ್ಟೇಜಸ್ನಲ್ಲೇ ಇದೆ ಅಂದರೆ ಇಮಿಡಿಯೇಟ್ ಆಗಿ ಸ್ವಲ್ಪ ಇನ್ಸುಲಿನ್ ಡೋಸ್ ಕೊಡಬೇಕಾಗುತ್ತೆ ಅಲಾಂಗ್ ವಿತ್ ಮೆಡಿಕೇಶನ್. ಅದರ್ವೈಸ್ ಪೇಷಂಟ್ ಅರೌಂಡ್ 7 to 8 HbA1c ನಲ್ಲಿ ಬಂದರು, ತುಂಬ ಸ್ಟೇಬಲ್ ಆಗಿದ್ದಾರೆ ಅಂದರೆ ಫಸ್ಟ್ 15 days ನಾವು ಡೈಟ್ ಎಕ್ಸಸೈಸ್ ಎಕ್ಸ್ಪ್ಲೈನ್ ಮಾಡ್ತೀವಿ. ನೋಡಿ, ಇದು ಡಯಾಬಿಟಿಸ್ ಅಂದರೆ ಲಾಂಗ್ ಟರ್ಮ್ ಕಂಡೀಷನ್. ಸೊ ಒನ್ ಡೇನೇ ಅದು ಇರುತ್ತೆ, ಒನ್ ಡೇ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಲೈಫ್ ಲಾಂಗ್ ಅದು ನಿಮ್ಮ ಜೊತೆನೇ ಇರುತ್ತೆ. ಸೊ ನೀವು ಏದೈತೆ ಪ್ಲ್ಯಾನ್ ಮಾಡ್ತಿರೋ ಅದು 10 years ಲಾಂಗ್ ಟರ್ಮ್ ಏದೈತೆ ಇರುತ್ತೋ ಆ ಥರ ಪ್ಲ್ಯಾನ್ ಮಾಡಬೇಕು. ಓನ್ಲಿ ನೀವು ಒಂದು 3 months ನಾನು ಡೈಟ್ ಕಂಟ್ರೋಲ್ ಮಾಡಿ ನೋಡ್ತೀನಿ, ಆದಮೇಲೆ ಡೈಟ್ ಅಗೇನ್ ಶುರು ಮಾಡ್ತೀನಿ ಅಂದರೆ ಅದು ವೇಸ್ಟ್. ಅದು ಯೋ ಎಫೆಕ್ಟ್ ಅಂತ ಹೇಳ್ತೀವಿ. ಒಂದ್ಸತಿ ಶುಗರ್ ಜಾಸ್ತಿ, ಒಂದ್ಸತಿ ಶುಗರ್ ಕಡಿಮೆ ಅಂದರೆ ಅದು ತುಂಬ ಡೇಂಜರಸ್ ಕಂಡೀಷನ್. ಯಾವಾಗ ನೀವು ಲೈಫ್ ಸ್ಟೈಲ್, ಅದಕ್ಕೋಸ್ಕರ ನಾವು ಎಲ್ಲರ ಪೇಷಂಟ್ಗೆ ಅದೇ ಹೇಳ್ತೀವಿ, ಇನ್ ಕೇಸ್ ನೀವು ಲೈಫ್ ಸ್ಟೈಲ್ ಮಾಡ್ತೀರಾ ಅಂದರೆ 10 years ಪ್ಲ್ಯಾನ್ ಹೋಗಬೇಕು. ಸೊ ನೀವು ಅದೇ ಥರ ಡೈಟ್, ಅದೇ ಥರ ಎಕ್ಸಸೈಸ್ ನೀವು ಸರಿಯಾಗಿ ಮಾಡ್ಕೊಂಡು ನಿಮ್ಗೆ ಆ ಥರ ವಿಲ್ ಪವರ್ ಇದೆ ಅಂದರೆ ಅವಾಗ ಆ ಪೇಷಂಟ್ಸ್ಗೆ ನಾವು ಡಯಾಬಿಟಿಸ್ ರಿವರ್ಸಲ್ ಮಾಡ್ಬೋದು. ಅಂದರೆ ಕಂಪ್ಲೀಟ್ ಯಾವುದೇ ಒಂದು ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು 10 years ಅದನ್ನ ಕಂಟಿನ್ಯೂ ಮಾಡ್ತಾರೆ ಅಂದ್ರೇ ನಿಮಗೆ ಶುಗರ್ ಬರಲ್ಲ. ಸೊ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ, ಒಂದು 3 months ತುಂಬ ಚೆನ್ನಾಗಿ ಡೈಟ್ ಎಕ್ಸಸೈಸ್ ಎಲ್ಲ ಮಾಡ್ತಾರೆ. ಸೊ ಒಂದು 3 months ಶುಗರ್ ಎಲ್ಲ ಕಂಟ್ರೋಲ್ ಇರುತ್ತೆ. ಸೊ ಆದಮೇಲೆ ನಮ್ಮದು HbA1c ಎಲ್ಲ ಕಡಿಮೆ ಆಗಿದೆ, ನಮ್ದು 12 ಬಿಫೋರ್ ಆಫ್ಟರ್ ಪಿಕ್ಚರ್ಸ್ ಎಲ್ಲ ತೋರಿಸ್ತಾರೆ. ಬಟ್
6 ಮಂತ್ಸ್ ಆದಮೇಲೆ ಎಗೈನ್ ಅವ್ರಿಗೆ ಶುಗರ್ ಎಗೈನ್ ಅವ್ರ ಲೈಫ್ ಸ್ಟೈಲ್ ನಾರ್ಮಲ್ ಆಗಿದೆ ಅಂದರೆ ಎಗೈನ್ ಶುಗರ್ ಬರುತ್ತೆ. ಸೊ ಅದು ಅವರು ನೋಟಿಸ್ ಮಾಡಲ್ಲ. ಓಕೆ ಓಕೆ, ಅಂದರೆ ಕಂಪ್ಲೀಟಾಗಿ ಒಂದು 10 ಇಯರ್ಸ್ ಆ ಪ್ಲ್ಯಾನ್ ಮಾಡಿದ್ರೆ ಹೆಲ್ತ್ ಕರೆಕ್ಟಾಗೇ ಇರುತ್ತೆ, ನಿಮಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಮೆಜರ್ಮೆಂಟ್ ಮಾಡೋದಕ್ಕೆ, ರಿವರ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಆ ಸಿಗ್ನಿಫಿಕೆನ್ಸ್ ಅಂದರೆ ಏನಿದೆ, ಆ ಲಕ್ಷಣಗಳು ಅಂತ ಹೇಳ್ತೀವಲ್ಲ, ಈಗ ಡಯಾಬಿಟಿಸ್ T1 ಇರ್ಬೋದು, T2 ಇರಬಹುದು, ಆ ಲಕ್ಷಣಗಳು ಹೇಗಿರುತ್ತೆ ಮೇಡಮ್? ಅದು ಯೂಶಲಿ ಎರ್ಲಿ ಸ್ಟೇಜ್ ಆಫ್ ಡಯಾಬಿಟಿಸ್ ಅಂದರೆ ಅದು ಅವಾಗ ಸಿಮ್ಟಮ್ಸ್ ಏನೂ ತೋರಿಸಲ್ಲ. ಸೊ ಅದಕ್ಕೇ ನಾವು ಡಯಾಬಿಟಿಸ್ ಒಂದು ಐಸ್ಬರ್ಗ್ ಅಂತ ಹೇಳ್ತೀವಿ. ನಮಗೆ ಕಾಣಿಸುತ್ತೆ ಓನ್ಲಿ ಮೇಲ್ಗಡೆ 5%, 10%. ಬ್ರಂಟ್ ಆಫ್ ದ ಶುಗರ್ 90% ನಮಗೆ ಜಸ್ಟ್ ರೊಟೀನ್ ಸ್ಕ್ರೀನಿಂಗ್ನಲ್ಲೇ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಎಲ್ಲರಿಗೂ ನಾವು ಮೋರ್ ದ್ಯಾನ್ 20-25 ಇಯರ್ಸ್ ಆದಮೇಲೆ ಜಸ್ಟ್ ಒಂದ್ಸತಿ ಶುಗರ್ಸ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ದಟ್ ಟು ಫ್ಯಾಮಿಲಿ ಹಿಸ್ಟ್ರಿ, ಒಬೆಸಿಟಿ, ಹೈಪರ್ ಟೆನ್ಷನು, ಜಾಸ್ತಿ ಕೊಲೆಸ್ಟ್ರಾಲ್ ಈ ಥರ ಏನೋ ಇದೆ ಅಂದರೆ ಡೆಫಿನೆಟ್ ಆಗಿ ಅವ್ರಿಗೆ ಶುಗರ್ಗೆ ಸ್ಕ್ರೀನ್ ಮಾಡಬೇಕು. ಶುಗರ್ ಜಾಸ್ತಿ ಆಗ್ತಾ ಇದೆ ಅಂದರೆ ಫಸ್ಟ್ ಅವ್ರಿಗೆ ಯೂರಿನ್ ಜಾಸ್ತಿ ಹೋಗುತ್ತೆ, ದಾಹ ಜಾಸ್ತಿ ಆಗುತ್ತೆ, ಹಸವು ಜಾಸ್ತಿ ಆಗುತ್ತೆ. ಇದು ಆಸ್ಮಾಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೆಕೆಂಡ್, ವೆಯ್ಟ್ ಲಾಸ್ ಆಗ್ಬೋದು. ಶುಗರ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂದರೆ ಅವಾಗ ವಿಷನ್ ಬ್ಲರ್ ಆಗುತ್ತೆ, ಆ ಥರನೂ ಇರ್ಬೋದು. ಕೈನಂದು ಕಾಲ್ನಂದು ಜುಮ್ ಆಗ್ಬೋದು. ಇದು ಎಲ್ಲ ರೆಗ್ಯುಲರ್ ಶುಗರ್ ಸಿಂಪ್ಟಮ್ಸ್. ಮೇಡಮ್, ಇವಾಗ ರಿವರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿವರ್ಸ್ ಅಂತಲೂ ಹೇಳ್ತಾರೆ ಈಗ ಡಯಾಬಿಟಿಸಲ್ಲಿ. ಸೊ ಅದನ್ನು ಹೇಗೆ, ಇದು ಎಲ್ರಿಗೂ ಪಾಸಿಬಿಲಿಟೀಸ್ ಇದೆಯಾ? ಅಂದರೆ ಎಲ್ರಿಗೂ ಇಂಥ ಪರ್ಟಿಕ್ಯುಲರ್ ವ್ಯಕ್ತಿಗೆ ಮಾತ್ರ ಇದು ರಿವರ್ಸ್ ಮಾಡೋದಕ್ಕಾಗತ್ತೆ, ಇಂಥವ್ರಿಗೆ ಆಗೋಲ್ಲ? ಯಾಕಂದರೆ ದೇಹದಲ್ಲಿ ಬೇರೆ ಬೇರೆ ಕಾಯಿಲೆಗಳು ಇರುತ್ತೆ. ಸೊ ಅಂಥವ್ರಿಗೆ ರಿವರ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಕೆಲವರಿಗೆ ಡಯಾಬಿಟಿಸ್ ಅಷ್ಟೇ ಇರುತ್ತೆ, ಸೊ ಅಂಥವ್ರಿಗೆ ಈಸಿ ಆಗಬಹುದು. ಈ ಥರ ಡಿಫ್ರೆನ್ಸಸ್ ಇರುತ್ತೆ. ಹೇಗೆ ಎಲ್ರಿಗೂ ಪಾಸಿಬಿಲಿಟೀಸ್ ಇದೆಯಾ? ಡಯಾಬಿಟಿಸ್ ಎಲ್ಲರಿಗೂ ರಿವರ್ಸ್ ಆಗಲ್ಲ. ಸೊ ನಾವು ಒಂದು 100% ಪೀಪಲ್ಗೆ ಡಯಾಬಿಟಿಸ್ ರಿವರ್ಸಲ್ ಸ್ಟಾರ್ಟ್ ಮಾಡಿದೆ ಅಂದರೆ ಓನ್ಲಿ 46% ಪೀಪಲ್ಗೆ ಅದು ಆಗುತ್ತೆ. ಅದು ಎಟ್ ದ ಎಂಡ್ ಆಫ್ 1 ಇಯರ್. ಎಟ್ ದ ಎಂಡ್ ಆಫ್ 2 ಇಯರ್ಸ್ ಅದು ಹಿಂಗೆ ಕಡಿಮೆ ಆಗ್ಬೋದು, 38% ಆ ಥರನೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೀನಲ್ವಾ, ಟೈಪ್ 1 ಡಯಾಬಿಟಿಸ್ನಲ್ಲಿ ನಾವು ರಿವರ್ಸಲ್ ಆ ಕಾನ್ಸೆಪ್ಟೇ ಇರಲ್ಲ. ಸೆಕೆಂಡ್, ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಅಂದರೆ ನಿಮಗೆ ಹಾರ್ಟ್, ಕಿಡ್ನಿ ಆ ಥರ ಏನೋ ತೊಂದರೆ ಆಗಿದೆ ಅಂದರೆ ಅವಾಗೂ ಅದು ರಿವರ್ಸ್ ಹೇಳೋಕ್ಕಾಗಲ್ಲ. ಅದು ಪೇಷಂಟ್ ತುಂಬ ಮಲ್ಟಿಪಲ್ ಮೆಡಿಕೇಶನ್ಸ್ನಲ್ಲಿದ್ದಾರೆ, ದಟ್ಟು ಇನ್ಸುಲಿನ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದೇ ಸತಿ ನಾವು ಇನ್ಸುಲಿನ್ ಸ್ಟಾಪ್ ಮಾಡಿ ರಿವರ್ಸ್ ಹೇಳೋಕ್ಕಾಗಲ್ಲ. ಸೊ ಡ್ಯೂರೇಷನ್ ಆಫ್ ದ ಡಯಾಬಿಟಿಸ್ ಮೋರ್ ದ್ಯಾನ್ 10 ಇಯರ್ಸ್ ಅಂದರೆ ಶುಗರ್ ಬನ್ನಿ ಒಂದು 10 ಇಯರ್ಸ್ ಆಗಿದೆ ಅಂದರೆ ಅವಾಗೂ ರಿವರ್ಸಲ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರ್ ಟೈಪ್ಸ್ ಆಫ್ ಡಯಾಬಿಟಿಸ್ ಹೇಳಿದ್ದೀನಲ್ವಾ, ಫೈಬ್ರೋಕ್ಯಾಲಿಕ್ಯುಲಸ್, ಸ್ವಲ್ಪ ಹಾರ್ಮೋನ್ ಕಂಡೀಷನ್ಸ್ ಇರ್ಬೋದು, ಅದರಲ್ಲಿನೂ ನಾವು ಡಯಾಬಿಟಿಸ್ ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಡಯಾಬಿಟಿಸ್ ರಿವರ್ಸಲ್ ಮಾಡೋಕ್ಕೂ ನೀವು ಕೇಳಿದಿರಲ್ವಾ ಡಿಫ್ರೆಂಟ್ ಮೆಥಡ್ಸ್ ಏನೇನು ಇರುತ್ತೋ ಅಂತ. ಸೊ ಒಂದು ಸರ್ಜಿಕಲ್ ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತೀವಿ. ಅದು ತುಂಬ ಒಬೇಸ್ ಪೀಪಲ್ಗೆ ನಾವು ಜಸ್ಟ್ 2 ಟೈಪ್ಸ್ ಆಫ್ ಆಪರೇಷನ್ಸ್ ಇದೆ, ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಮತ್ತು ಮಾಲ್ ಅಬ್ಸಾರ್ಪ್ಷನ್ ಪ್ರೊಸೀಜರ್ಸ್ ಅಂತ. ಸೊ ಅದು ಆದಮೇಲೆ ಏನು ಪೇಷಂಟ್ ಜಾಸ್ತಿ ಊಟಕ್ಕೆ ತಗೊಳಕ್ಕಾಗಲ್ಲ, ಸೊ ಅವ್ರಿಗೆ ಡಯಾಬಿಟಿಸ್ ರಿವರ್ಸಿಬಲ್ ಆಗುತ್ತೆ. ಸೊ ಇನ್ ದಟ್ ಕೇಸಸ್ ನಾವು ನೋಡಿದ್ವಿ ವಿತಿನ್ 15 ಡೇಸೇ ಅವ್ರದ್ದೆಲ್ಲ ಶುಗರ್ ಕಡಿಮೆ ಆಗುತ್ತೆ. ಅದು ತುಂಬ ಸಸ್ಟೈನ್ ಆಗಿರುತ್ತೆ, ಅಂದರೆ ಶುಗರ್ ಕಂಟ್ರೋಲ್ ತುಂಬ ಜಾಸ್ತಿ ದಿನ ಆಗುತ್ತೆ. ಬಟ್ ಎವ್ರಿ ಪರ್ಸನ್ ನಾವು ಸರ್ಜರಿ ಮಾಡೋಕ್ಕಾಗಲ್ಲ, ಅದು ಸ್ವಲ್ಪ ಮಾರ್ಬಿಡಿಟಿ, ಮೋರ್ಟಾಲಿಟಿ ಎಲ್ಲನೂ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಪೀಪಲ್ಗೆ ನಾವು ಫಸ್ಟ್ ಡೈಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಡೈಟ್ ಅಂದರೆ ಏರಿ ಥರ ಡೈಟ್ ತಗೋಬೇಕು. ಸೊ 2 ಟೈಪ್ ಆಫ್ ಡೈಟ್ ಇದೆ, ಲೋ ಕ್ಯಾಲರಿ ಡೈಟ್, ಲೋ ಕಾರ್ಬೋಹೈಡ್ರೇಟ್ ಡೈಟ್. ಸೊ ನೀವು ಏದೈತೆ ಊಟ ತಗೋತಾ ಇದ್ದೀರೋ ಅದು ಮೇಯ್ನಾಗಿ ಕ್ವಾಂಟಿಟಿ ಕಡಿಮೆ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವು 1 ಪ್ಲೇಟ್ ಈ ಥರ ಇದೆ ಅಂದರೆ ಓನ್ಲಿ 1/4 ಕಾಲ್ ಭಾಗನೇ ರೈಸ್ ತಗೊಳ್ಳಿ, ಕಾಲ್ ಭಾಗ ದಾಲ್ ಆರ್ ಪ್ರೋಟೀನ್ ವಾಟ್ ಎವರ್ ಯು ಟೇಕ್. 1/2 ಆಫ್ ದ ಪ್ಲೇಟ್ ನೀವು ವೆಜಿಟೇಬಲ್ಸ್ನಲ್ಲಿ ಫಿಲ್ ಮಾಡಬೇಕು. ಸೊ ವೆಜಿಟೇಬಲ್ಸ್ ಜಾಸ್ತಿ ತಗೊಂಡಿದ್ದೀರಂದರೆ ಆವಾಗ ನಿಮ್ಮದು ಹಸಿವು ಆಗಲ್ಲ, ಸ್ಟಮಕ್ ಫುಲ್ ಆಗುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಶುಗರು ಕಂಟ್ರೋಲ್ ಆಗುತ್ತೆ. ಸೊ ತುಂಬ ಲೋ ಕ್ಯಾಲರಿ ಡೈಟ್ ಅಂದರೆ 800-900 ಕ್ಯಾಲರೀಸ್ ಡೈಟ್ ಇರುತ್ತೆ. ಅದು ಯೂಶಲಿ ಮೆಡಿಕಲ್ ಸೂಪರ್ವಿಷನ್ನಲ್ಲೇ ನಾವು ಮಾಡೋಕ್ಕಾಗುತ್ತೆ. ಸೊ ತುಂಬ ಲೋ ಕಾರ್ಬೋಹೈಡ್ರೇಟ್ ಡೈಟ್ ಅಂತಲೂ ಒಂದು ಕಾನ್ಸೆಪ್ಟ್ ಇದೆ. ಸೊ 0 ನಾರ್ಮಲಿ ನಮ್ಮ ಇಂಡಿಯನ್ ಡೈಟ್ನಲ್ಲಿ ನಿಮಗೆ ಗೊತ್ತು, ಆಲ್ಮೋಸ್ಟ್ 3/4 ಪ್ಲೇಟ್ ನಾವು ಕಾರ್ಬೋಹೈಡ್ರೇಟ್ಸ್, ರೈಸ್ ಅದೆಲ್ಲ ಜಾಸ್ತಿ ತಗೋತಾರೆ. ಸೊ ತುಂಬ ಲೋ ಕಾರ್ಬೋಹೈಡ್ರೇಟ್ ಅಂದರೆ 10% ಆ ಥರ ಕಡಿಮೆ ಮಾಡಿದಂದರೆ ಸ್ವಲ್ಪ ನಿಮಗೆ ಫ್ಯಾಟ್ ಆವಾಗ ತುಂಬ ಜಾಸ್ತಿ ಆಗುತ್ತೆ. ಸೊ ಫ್ಯಾಟ್ ಬಗ್ಗೆ ಕಾಂಪ್ಲಿಕೇಶನ್ಸ್ ಅದೆಲ್ಲ ಇರ್ಬೋದು. ಸೊ ಯೂಶಲಿ ನಾವೆಲ್ಲರಿಗೆ ಏನು ಹೇಳ್ತಿದೆ ಅಂದರೆ, ಸೊ ನೀವೇದೈತೆ ಫುಡ್ ತಗೋತಾ ಇದ್ರೋ ಅದರಲ್ಲಿ ಕಾಲು ಭಾಗ ಕಡಿಮೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅಂತಕ್ಕೆ ಮುಂಚೆ ಅವ್ರು 1 ಕಪ್ ತಗೋತಾ ಇದ್ದಾರೆ ಅಂದರೆ ರೈಸ್ 3/4 ಕಪ್ ತಗೊಳ್ಳಿ. ಸೊ ವೆಯ್ಟ್ ಲಾಸ್ ನಿಧಾನವಾಗಿ ಆಗಲಿ, ಬಟ್ ಅದು ಸಸ್ಟೈನ್ ಆಗಬೇಕು ಲಾಂಗ್ ಟರ್ಮ್. ಸೊ ನೀವು ಒಂದು 3 ಮಂತ್ಸ್ ಟ್ರೈ ಮಾಡಿ ಎಗೈನ್ ನೀವು ನಾರ್ಮಲ್ ಡೈಟ್ ಆ ಥರ ಮೇಯ್ನ್ ಮಾಡಬಾರ್ದು. ಡೈಲಿ ಒಂದು 45 ಮಿನಿಟ್ಸ್ ಟು 1 ಅವರ್ ಮಿನಿಮಮ್ ವಾಕಿಂಗ್
ದಟ್ ಬ್ರಿಸ್ಕ್ ವಾಕಿಂಗ್, ನಾರ್ಮಲ್ ಸ್ಲೋ ವಾಕಿಂಗ್ ಥರ ಇಲ್ಲ, ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಆ ಥರ ಮಾಡಿ. ಇದು ಎರಡು ಚೇಂಜಸ್ ಮಾಡ್ಕೊಂಡಿದ್ರಂದ್ರೆ ಮೋಸ್ಟ್ ಆಫ್ ದ ಪೀಪಲ್ಗೆ ಎರ್ಲಿ ಸ್ಟೇಜಸ್ ಆಫ್ ಡಯಾಬಿಟಿಸ್ ಯಂಗ್ ಪೀಪಲ್ಗೆ ನಾವು ರಿವರ್ಸಲ್ ಮಾಡ್ಬೋದು. ಇದು ರಿವರ್ಸ್ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಕಾಂಪ್ಲಿಕೇಶನ್ಸ್ ಏನಾದರೂ ಇರುತ್ತಾ? ಹೆಲ್ತಲ್ಲಿ ವೇರಿಯೇಷನ್ಸ್ ಆಗೋದು, ಆ ಲೈಫ್ ಸ್ಟೈಲ್ಗೆ ಮತ್ತೆ ಅಡ್ಜಸ್ಟ್ ಆಗೋದು, ಅದೆಲ್ಲ ತುಂಬ ಕ್ರಿಟಿಕಲ್ ಅಂತ ಅನ್ಸುತ್ತೆ ಕೆಲವ್ರಿಗೆ, ತುಂಬ ಕಷ್ಟ ಅಂತ ಅನ್ಸುತ್ತೆ. ಓನ್ಲಿ ಕಾನ್ಸೆಪ್ಟ್ ಅದು ಕ್ವಾಲಿಟಿ ಆಫ್ ದ ಡೈಟ್ ಇಲ್ಲ, ಕ್ವಾಂಟಿಟಿ ಆಫ್ ದ ಡೈಟ್ ಓನ್ಲಿ ವಿಚ್ ಮ್ಯಾಟರ್ಸ್. ಓಕೆ, ಸೊ ವೆನ್ ಎವರ್ ಯು ಆರ್ ಟೇಕಿಂಗ್ ಅದು ನೀವು ಸ್ವಲ್ಪ ಕಡಿಮೆ ತಗೊಂಡಿದ್ದೀರಂದರೆ ಶುಗರ್ ಕಡಿಮೆ ಆಗುತ್ತೆ. ಸೊ ಯೂಶಲಿ ಈ ಡೈಟ್ಸ್ನಲ್ಲಿ ಏನೂ ತೊಂದರೆ ಐತೆ ಏನೂ ಆಗಲ್ಲ. ಬಟ್ ತುಂಬ ಜನ ಏನಂದರೆ ಒಂದೇ ಸತಿ ವೆಯ್ಟ್ ಲಾಸ್ ನಾವು 1 ಮಂತ್ನಲ್ಲಿ ನಾವು 30-40 kgs ಕಡಿಮೆ ಮಾಡಬೇಕಂತ ತುಂಬ ಇಂಟೆನ್ಸಿವ್ ಆಗಿ ಎಕ್ಸಸೈಸ್ ಮಾಡೋದು, ತುಂಬ ಡೈಟ್ ಎಲ್ಲ ಕಡಿಮೆ ತಗೋತಾರೆ, ಅದು ಓನ್ಲಿ 800-900 ಕ್ಯಾಲರೀಸ್ ಆ ಥರ ತಗೋತಾರಲ್ವ, ಅವ್ರನ್ನಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬರ್ಬೋದು, ಅಂದರೆ ಗಾಲ್ ಸ್ಟೋನ್ಸ್ ಆ ಥರ ಬರ್ಬೋದು. ಬಟ್ ಆ್ಯಸ್ ಸಚ್ ರಿವರ್ಸಲ್ ಆಫ್ ಡಯಾಬಿಟೀಸಿಂದ ನಿಮಗೇನು ಕಾಂಪ್ಲಿಕೇಶನ್ಸ್ ಬರಲ್ಲ. ಇನ್ಫ್ಯಾಕ್ಟ್ ಅದು ನಿಮಗೆ ಡಯಾಬಿಟಿಸ್ ಬಗ್ಗೆ ಕಾಂಪ್ಲಿಕೇಶನ್ಸ್ ಎಲ್ಲ ಬರುತ್ತಲ್ವ, ಅದು ಎಲ್ಲ ನಿಮಗೆ ಕಡಿಮೆ ಆಗುತ್ತೆ. ಯೂಶ್ವಲಿ ಡಯಾಬಿಟಿಸ್ ನಾವು ಟ್ರೀಟ್ ಮಾಡೋದು ಓನ್ಲಿ ಶುಗರ್ ಕಂಟ್ರೋಲ್ಗೋಸ್ಕರ ಅಲ್ವಾ, ಮೇಯ್ನ್ ಕಾಂಪ್ಲಿಕೇಶನ್ಸ್ ಕಡಿಮೆ ಮಾಡಬೇಕು. ಲಾಂಗ್ ಟರ್ಮ್ನಲ್ಲಿ ನಾವು ಹಾರ್ಟ್, ಕಿಡ್ನಿ, ಐಗೆ ಮತ್ತು ಫುಟ್ ಇದು ಕಾಂಪ್ಲಿಕೇಶನ್ಸ್ ಎಲ್ಲ ನಾವು ಕಡಿಮೆ ಅದಕ್ಕೋಸ್ಕರನೇ ನಾವು ಪೇಷಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ ಫಸ್ಟ್ 10 years ಆಫ್ ದ ಡಯಾಬಿಟಿಸ್ ಅಂದರೆ ಅದು ಗೋಲ್ಡನ್ ಪೀರಿಯಡ್ ಥರ. ಫಸ್ಟ್ 10 years ನಿಮಗೆ ಶುಗರ್ ಕಂಟ್ರೋಲ್ ಇದೆ ಅಂದರೆ ಆದಮೇಲೆ ಇನ್ ಕೇಸ್ ಶುಗರ್ ಕಂಟ್ರೋಲ್ ಇಲ್ಲ ಅನ್ನೋ ಕಾಂಪ್ಲಿಕೇಶನ್ಸ್ ಆಗಲ್ಲ. ಬಟ್ ಫಸ್ಟ್ 10 yearsನಲ್ಲೇ ನಿಮಗೆ ಕಾಂಪ್ಲಿಕೇಶನ್ಸ್ ಶುರು ಆಗಿದೆ ಅಂದರೆ ನಾನು ಆದಮೇಲೆ ಎಷ್ಟು ಶುಗರ್ ಕಂಟ್ರೋಲ್ ಮಾಡಿದಿನ, ಶುಗರ್ ಐತೆ ಕಂಟ್ರೋಲ್ ಆಗುತ್ತೆ, ಬಟ್ ಕಾಂಪ್ಲಿಕೇಶನ್ಸ್ ಏನು ರಿವರ್ಸ್ ಆಗಲ್ಲ. ಮೈಕ್ರೋಸ್ಕೋಪಿಕಲ್ಲಿ ಅದು ಹಾರ್ಟ್ಗೆ, ಕಿಡ್ನಿಗೆ ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಶುಗರ್ ಐತೆ ನಾವು ಕಂಟ್ರೋಲ್ ಮಾಡ್ಬೋದು, ಬಟ್ ಏದೈತೆ ಡ್ಯಾಮೇಜ್ ಆಗಿದೋ ಅದು ನಾವೇನು ರಿವರ್ಸ್ ಮಾಡೋಕ್ಕಾಗಲ್ಲ. ಓಕೆ ಮೇಡಮ್, ಇದು ರಿವರ್ಸ್ ಮಾಡುವಂಥ ಸಂದರ್ಭ ಅಂದರೆ ಒಂದಿಷ್ಟು ಪರ್ಟಿಕ್ಯುಲರ್ ಟೈಮ್ ಇದೆಯಾ, ಇಂತಿಷ್ಟೇ ಸಮಯಾವಕಾಶ ಅಂತಿದೆಯಾ ರಿವರ್ಸ್ ಮಾಡೋದಕ್ಕೆ? ಆ ಥರ ಏನೂ ಇಲ್ಲ, ಬೇಗ ರಿವರ್ಸ್ ಮಾಡಬಹುದು, ಅದು ನಾನು ಹೇಳಿದ ಲಾಂಗ್ ಟರ್ಮ್ ಬೇಕಾಗತ್ತಾ ಅಂತ? ಅದೇ ನಾನು ಹೇಳಿದ್ದೀನಲ್ವಾ, ಬೇರಿಯಾಟ್ರಿಕ್ ಸರ್ಜರಿ ಮಾಡಿದಂದ್ರೆ ವಿತಿನ್ 15 days ನಾವು ಶುಗರ್ ಕಂಟ್ರೋಲ್ ಮಾಡ್ಬೋದು. ಬಟ್ ಯೂಶಲಿ ಅದು ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಅಂದರೆ ಒಬೇಸಿಟಿ, ತುಂಬ ಮಾರ್ಬಿಡ್ ಒಬೇಸಿಟಿ ಆ ಥರ ಪೇಷಂಟ್ಸ್ ಮಾಡಿದಂದರೆ ಸರ್ಜರಿ ಏನೂ ಆಗಲ್ಲ. ಬಟ್ ರೊಟೀನ್ ವೆಯ್ಟ್ ಲಾಸ್ ಯೂಶಲಿ 3 months ಆ ಥರ ಆಗುತ್ತೆ ನಾವು ಶುಗರ್ ಎಲ್ಲ ಕಂಟ್ರೋಲ್ ಮಾಡೋಕ್ಕೂ. ಅಟ್ಲೀಸ್ಟ್ ಒಂದು 10 to 15 kgs ವೆಯ್ಟ್ ಲಾಸ್ ಆಗಬೇಕು. ನಾನು ಹೇಳಿದ್ದೀನಲ್ವಾ, ಪ್ಯಾಂಕ್ರಿಯಾಸ್ನಲ್ಲಿ ಈವನ್ 2 grams ಫ್ಯಾಟ್ ಕಡಿಮೆ ಆಗಿದ್ರಂದ್ರೂ ಶುಗರ್ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಅದು ಈಚ್ ಪರ್ಸನ್ ಬಾಡಿ ಟೆಂಡೆನ್ಸಿನಲ್ಲಿ ಇರ್ಬೋದು. ಸೊ ಮೋಸ್ಟ್ ಆಫ್ ದ ಪೀಪಲ್ಗೆ 3 months ನಾವು ವೆಯ್ಟ್ ಮಾಡಿ ಶುಗರ್ ಕಂಟ್ರೋಲ್ ಮಾಡ್ಬೋದು. ಬಟ್ ತುಂಬ ಜಾಸ್ತಿ ವೆಯ್ಟ್ ಮಾಡಬೇಡ. ಸೊ ಅಂದರೆ ನಾವು ಡೈಟ್ನಲ್ಲೇ ಕಂಟ್ರೋಲ್ ಮಾಡ್ತೀನಿ, ನಮ್ಗೆ ಏನು ಮೆಡಿಸನ್ ಬೇಡ ಆ ಥರ ಏನು ಯೋಚನೆ ಮಾಡಬೇಡ. ಸೊ ಫಸ್ಟ್ ಒಂದು 3-4 months ನೀವು ಡೈಟ್ನಲ್ಲಿ ಟ್ರೈ ಮಾಡ್ಬೋದು. ನಿಮ್ಮ ಶುಗರ್ ಟ್ರೆಂಡ್ ನೋಡ್ಬೋದು. ಓಕೆ, ಶುಗರ್ ನಮ್ಮದು ಫಸ್ಟ್ ಮೊದಲು 300 ಇದೆ, ಇವಾಗ 200 ಆಗ್ತಾ ಇದೆ, ಆ ಥರ ಕಡಿಮೆ ಆಗ್ತಾ ಇದೆ ಅಂದರೆ ಒಂದು 2-3 months ವೆಯ್ಟ್ ಮಾಡ್ಬೋದು. ಬಟ್ ನಿಮ್ದು ಏನು ರಿಸಲ್ಟ್ ಕಾಣಿಸ್ತಾ ಇಲ್ಲ ಅಂದರೆ ಸುಮ್ಮನೆ ಶುಗರ್ಸ್ 400-500 ಇದೆ, ಆವಾಗನೂ ನಾನು ರಿವರ್ಸೇ ಮಾಡ್ತೀನಿ, ನಾನು ಮೆಡಿಸನ್ ತಗೊಳ್ಳಲ್ಲ ಅಂದರೆ ಅದು ತುಂಬ ರಾಂಗ್ ಆಗಿ ಆಗುತ್ತೆ. ಮೇಡಮ್, ಇನ್ನು ರಿವರ್ಸ್ ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ಇದು ಡಯಾಬಿಟಿಕ್ನ ರಿವರ್ಸ್ ಮಾಡಬೇಕು ಅಂತ ಒಂದು ಮನ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿ ಈ ಫಿಸಿಕಲ್ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ರಿವರ್ಸಲ್ಲಿ ಅಂತ? ಹೌದೌದು, ನಾನು ಫಿಸಿಕಲ್ ಎಕ್ಸಸೈಸ್ ಮಾಡಿದಂದರೆ ನಿಮ್ಮದು ವೆಯ್ಟ್ ಮೇಂಟೈನ್ ಆಗುತ್ತೆ, ವೆಯ್ಟ್ ಗೈನ್ ಆಗಲ್ಲ. ಸೊ ನಿಮ್ಮ ಬಾಡಿ ಮೆಟಬಾಲಿಸಮು ಚೆನ್ನಾಗಿರ್ಬೋದು. ಸೊ ಮತ್ತು ಇದು ಎಕ್ಸಸೈಸ್ ಜೊತೆಗೆ ನಿಮ್ಮದೇ BP ಕಂಟ್ರೋಲ್ ಆಗುತ್ತೆ, ಕೊಲೆಸ್ಟ್ರಾಲೂ ಕಂಟ್ರೋಲ್ ಆಗುತ್ತೆ. ಸೊ ಇದು ಫ್ಯಾಕ್ಟರ್ಸ್ ಎಲ್ಲನೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಡೈಟ್, ಎಕ್ಸಸೈಸ್ ಅದು ಎಲ್ಲ ದೇ ಶುಡ್ ಗೋ ಇನ್ ಹ್ಯಾಂಡ್ ಬೈ ಹ್ಯಾಂಡ್ ಅಂತ. ಓಕೆ, ಇನ್ನು ಫುಡ್ ಕಲ್ಚರ್ ಇರಬಹುದು, ಅವರ ಜೀವನ ಶೈಲಿ ಇರಬಹುದು, ಇದು ಕೂಡ ತುಂಬ ಇಂಪಾರ್ಟೆಂಟ್. ಇಟ್ಸ್ ಓನ್ಲಿ ನಾಟ್ ಎ ಮೆಡಿಸಿನ್ ಅಂತಲೇ ಅಲ್ಲ. ರಿವರ್ಸ್ ಮಾಡಬೇಕಂತ ಅಂದರೆ ಬರೀ ಈ ಲೈಫ್ ಸ್ಟೈಲ್ ಅಷ್ಟೇನಾ, ಅಥವಾ ಮೆಡಿಸಿನ್ ಮೂಲಕನೂ ಏನಾದರೂ ರಿವರ್ಸ್ ಮಾಡೋದಕ್ಕೆ ಅವಕಾಶ ಇದೆಯಾ? ಇನ್ ಕೇಸ್ ಮೆಡಿಸಿನ್ ಮೂಲಕ ರಿವರ್ಸ್ ಆಗಿದೆ ಅಂದರೆ ಅವಾಗ ನಾನು ಶುಗರ್ ಕಂಟ್ರೋಲ್ ಇದೆ ಅಂತ ಹೇಳ್ತೀನಿ ಅಷ್ಟೇ, ಅದು ರಿವರ್ಸಲ್ ಅಂತ ಹೇಳೋಕ್ಕಾಗಲ್ಲ. ರಿವರ್ಸಲ್ ಅಂದರೆ ಪೇಷಂಟ್ ಅಟ್ಲೀಸ್ಟ್ ಒಂದು 3 months to 6 months ವಿತ್ ಓನ್ಲಿ ಲೈಫ್ ಸ್ಟೈಲ್ ಮೇಂಟೈನ್ ಆಗಿ ಅದು ಮೆಡಿಸಿನ್ ತಗೋತಾ ಇಲ್ಲ, ಆವಾಗ ಶುಗರ್ ಕಂಟ್ರೋಲ್ ಆಗಿದೆ ಅಂದ್ರೇ ನಾವು ರಿವರ್ಸಲ್ ಅಂತ ಹೇಳ್ತೀವಿ. ಇದು ಜಸ್ಟ್ ಮೆಡಿಸನ್ನಲ್ಲಿ ಅವ್ರಿಗೆ ಶುಗರ್ ಕಂಟ್ರೋಲ್ ಇದೆ ಅಂದರೆ ಜಸ್ಟ್ ಕಂಟ್ರೋಲ್ ಹೇಳ್ತೀವಿ, ಬಟ್ ಅದು ಶುಗರ್ ರಿವರ್ಸಲ್ ಅಂತ ಹೇಳೋಕ್ಕಾಗಲ್ಲ, ಹೇಳೋದಿಲ್ಲ. ಓಕೆ,
ಮೇಡಮ್ ಇವಾಗ ನಾರ್ಮಲಿ ಇನ್ಸುಲಿನ್ ತೆಗೆದುಕೊಳ್ತಾ ಇರ್ತಾರೆ, ಅಂಥವ್ರಿಗೆ ರಿವರ್ಸ್ ಮಾಡೋದು ತುಂಬ ಕಷ್ಟ ಅಂತ ಅನ್ಸುತ್ತೆ. ಯಾಕಂದರೆ ಹೈ ಶುಗರ್ ಇರುತ್ತೆ, 400 ಈ ಥರ ಡೈಲಿ ಅವ್ರಿಗೆ 400 300 ಈ ಥರ ಇರುತ್ತೆ. ಅವ್ರಿಗೆ ರಿವರ್ಸ್ ತುಂಬ ಕಷ್ಟ ಅಂತ ಅನ್ಸುತ್ತೆ. ಅವ್ರಿಗೆ ಸ್ವಲ್ಪ ನಿಧಾನ, ಅದು ನಾನು 100% ಅವ್ರಿಗೆ ಹೇಳಕ್ಕಾಗಲ್ಲ. ಪಾಸಿಬಿಲಿಟೀಸ್ ಇದೆಯಾ ಅಂತ. ನಾವು ಒಂದೇ ಸತಿ ಅವ್ರಿಗೆ ಇನ್ಸುಲಿನ್ ಬಿಡಕ್ಕಾಗಲ್ಲ. ನಾವೇನು ಹೇಳ್ತೀವಿ, ಓಕೆ ನೀವು ಡೈಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಇನ್ಸುಲಿನ್ ಒಂದು 5-10 ಯೂನಿಟ್ಸ್ ಕಡಿಮೆ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ನೋಡ್ಬಿಟ್ಟು ಆ ಥರ ನಿಧಾನವಾಗಿ ನಾವು ಅದು ಇನ್ಸುಲಿನ್ ಸ್ಟಾಪ್ ಮಾಡಿ ಅಟ್ಲೀಸ್ಟ್ ಟ್ಯಾಬ್ಲೆಟ್ ಜೊತೆಗೆ ನಾವು ಮೇಂಟೈನ್ ಮಾಡ್ಬೋದು. ಟ್ಯಾಬ್ಲೆಟ್ಸ್ ಜೊತೆಗೇನೆ ಅವ್ರಿಗೆ ಕಂಟ್ರೋಲ್ ಆಗ್ತಾ ಇದೆ ಅಂದರೆ ಆವಾಗ ನಾನು ಟ್ಯಾಬ್ಲೆಟ್ನು ಸ್ಟಾಪ್ ಮಾಡಿ ಜಸ್ಟ್ ಬರೀ ಡೈಟ್ ಎಕ್ಸಸೈಸ್ ಜೊತೆಗೆ ಆಗ್ಬೋದು. ಮೇಡಮ್ ಇವಾಗ ನೋಡಿ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ, ಅವ್ರು ರಿವರ್ಸ್ ಮಾಡೋದಕ್ಕೆ ಒಂದಷ್ಟು ಎಕ್ಸಸೈಸು ಫುಡ್ ಕಂಟ್ರೋಲ್ ಎಲ್ಲ ಮಾಡ್ತಿರ್ತಾರೆ, ಅವಾಗ ಕಂಟ್ರೋಲಿಗೆ ಬಂದಿರುತ್ತೆ. ಬಟ್ ಸಡನ್ನಾಗಿ ನೀವು ಕೂಡ ಚೆಕ್ ಎಲ್ಲ ಮಾಡಿದಾಗ ಕಂಟ್ರೋಲಲ್ಲಿದೆ, ರಿವರ್ಸ್ ಆಗಿದೆ ಅಂತ ನೀವು ಇದು ಕೊಡ್ತೀರಾ, ರಿಪೋರ್ಟ್ ಕೊಡ್ತೀರಾ. ಅದಾದ ನಂತರ ಸಡನ್ನಾಗಿ ಲೈಫ್ ಸ್ಟೈಲ್ ಚೇಂಜ್ ಆದಾಗ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಅಂಥವ್ರು ಯಾವ ರೀತಿ ಇದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಅಂತ, ರಿವರ್ಸ್ ಆಗಿದೆ ಅಂತ ಅಂದ್ಕೊಂಡು ಎಗೈನ್ ಟ್ಯಾಬ್ಲೆಟ್ ಎಲ್ಲ ಬಿಟ್ಟು ಮತ್ತೆ ಹೆಂಗೆ ಆ ಲೈಫ್ ಸ್ಟೈಲ್ ಮತ್ತೆ ಅವ್ರು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಇದು ತುಂಬಾ ಇಂಪಾರ್ಟೆಂಟ್ ಇದು. ಹೌದೌದು. ಸೊ ಮೋಸ್ಟ್ ಆಫ್ ದ ಪೀಪಲ್ ಇನಿಷಿಯಲಿ 300-400 ಶುಗರ್ಸ್ ಇದೆ, ನಾವು ತುಂಬ ಲೈಫ್ ಸ್ಟೈಲ್ ಎಕ್ಸಸೈಸ್ ಎಲ್ಲ ಹೇಳ್ತೀವಿ. ಸೊ ಒಂದು 3 ಮಂತ್ಸ್ ಅವ್ರದ್ದು ಶುಗರ್ ಎಲ್ಲ ಕಂಟ್ರೋಲ್ ಬರುತ್ತೆ. ಸೊ ಆದಮೇಲೆ ಅವರು 1 ಇಯರ್ ಆದಮೇಲೆ ಬರ್ತಾರೆ, ಹೇಗೆ ನಮಗೆ ಶುಗರ್ ಕಂಟ್ರೋಲ್ ಬಂದಿದೆ, ನಮಗೆ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ, ನಾವು ಕಣ್ಣೆಲ್ಲ ಮಂಜಾಗಿ ಕಾಣಿಸ್ತಾ ಇದೆ, ಒಂದ್ಸರಿ ಶುಗರ್ಸ್ ಚೆಕ್ ಮಾಡಿ. ನಾವು ಆವಾಗ ಶುಗರ್ಸ್ ಚೆಕ್ ಮಾಡಿದಂದ್ರೆ ಅವ್ರಿಗೆ 500 ಇರುತ್ತೆ. ಸೊ ಅದಕ್ಕೋಸ್ಕರನೇ ಇನ್ ಕೇಸ್ ನೀವು ಲೈಫ್ ಸ್ಟೈಲ್ ಮತ್ತು ಎಕ್ಸಸೈಸ್ ಡೈಟ್ ಎಲ್ಲ ಮಾಡಿದೆ, ಶುಗರ್ ಕಂಟ್ರೋಲ್ ಇದೆ, ಬಟ್ ರೆಗ್ಯುಲರ್ ಆಗಿ ನೀವು ಮಾನಿಟರ್ ಮಾಡಲೇಬೇಕು. ಎವ್ರಿ 3 ಮಂತ್ಸ್ ನೀವು ಡೈಲಿ ಏನೂ ಬರಬಾರ್ದು ನಮ್ಮ ಹತ್ರ. ಜಸ್ಟ್ ಒಂದು 3-4 ಮಂತ್ಸ್ಗೆ ಒಂದ್ಸತಿ ನೀವು HbA1c ಮಾಡಿಸ್కొని, ಓಕೆ ನಮ್ಮದು ಕಂಟ್ರೋಲ್ ಇದೆ, ಸೊ ನಾವು ಆ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂದರೆ ಸಾಕು. ಇನ್ನು ಫೈನಲ್ ಆಗಿ ಮೇಡಮ್ ಏನು ಹೇಳ್ತೀರಾ ಡಯಾಬಿಟಿಕ್ ಪೇಷಂಟ್ಗಳಿಗೆ ಮತ್ತು ಈ ರಿವರ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಅವ್ರಿಗೆ ಏನು ಹೇಳ್ತೀರಾ ಕೊನೆಯದಾಗಿ? ಡಯಾಬಿಟಿಸ್ ರಿವರ್ಸಬಲ್ ಮಾಡ್ಬೋದು, ಬಟ್ ಎಲ್ಲರ ಜನಕ್ಕೂ ಅದು ಮಾಡೋಕ್ಕಾಗಲ್ಲ. ಸೊ ಟೈಪ್ 1 ಡಯಾಬಿಟಿಸ್ಗೆ ನೀವು ರಿವರ್ಸಲ್ಲೇ ಹೋಗಬಾರ್ದು. ಸೊ ನೀವು ಲೈಫ್ ಸ್ಟೈಲ್ ಮತ್ತು ಎಕ್ಸಸೈಸ್ನಿಂದ ಚೇಂಜ್ ಮಾಡ್ತಾ ಇದೆ ಅಂದರೆ ಅದು ನೀವು ಸಸ್ಟೈನ್ ಮಾಡಬೇಕು. ಸೊ ಒಂದು ದಿವಸ ಶುಗರ್ ಕಂಟ್ರೋಲ್ ಜಾಸ್ತಿ, ಒಂದು ದಿವಸ ಶುಗರ್ ಕಂಟ್ರೋಲ್ ಕಡಿಮೆ, ಆ ಥರ ಇರಬಾರ್ದು. ಥರ್ಡ್ ಪಾಯಿಂಟ್, ನೀವು ಆಲ್ವೇಸ್ ಅದು ಶುಗರ್ಸ್ ಮಾನಿಟ್ರಿಂಗ್ ಮಾಡಬೇಕು. ಎವ್ರಿ 3 ಮಂತ್ಸ್ಗೆ ಒಂದ್ಸತಿ ನೀವು ಶುಗರ್ಸ್ ಚೆಕ್ ಮಾಡಲೇಬೇಕು. ಸೊ ಶುಗರ್ ನಮಗೆ ಕಂಟ್ರೋಲ್ ಇದೆ, ನಮಗೆ ಶುಗರ್ ಇಲ್ಲ ಅಂತ ಮೈಂಡ್ಸೆಟ್ನಲ್ಲಿ ಇರಲ್ಲ. ನಿಮ್ಮದು ಶುಗರ್ ಕಂಟ್ರೋಲ್ ಇದೆ, ಇದಕ್ಕೋಸ್ಕರ ನೀವು ಡೈಟ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಅದು ಬಗ್ಗೆನೇ ನಿಮ್ಮದು ಶುಗರ್ ಕಂಟ್ರೋಲ್ ಇದೆ, ಬಟ್ ಅದು ಯಾವಾಗೈనా ನಿಮಗೆ ಬರ್ಬೋದು. ಸೊ ಅದಕ್ಕೋಸ್ಕರನೇ ನೀವು ರೆಗ್ಯುಲರ್ ಆಗಿ ಶುಗರ್ ಮಾನಿಟರಿಂಗ್ ಮಾಡಬೇಕು. ಓಕೆ ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಡಯಾಬಿಟಿಕ್ ರಿವರ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಡಯಾಬಿಟಿಕ್ ಅನ್ನುವಂಥದ್ದು ಎಷ್ಟು ದೊಡ್ಡ ಮಟ್ಟದ ಕಾಯಿಲೆ ಅಂತ. ಆದರೆ ಅದನ್ನು ಕೂಡ ರಿವರ್ಸ್ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ಲೈಫ್ ಸ್ಟೈಲನ್ನು ಒಂದಷ್ಟು ಚೇಂಜ್ ಮಾಡಿಕೊಂಡ್ರೆ ಇದು ಕೂಡ ಪಾಸಿಬಿಲಿಟೀಸ್ ಇದೆ. ಬಟ್ ಇಟ್ಸ್ ನಾಟ್ ಎ ಲಾಂಗ್ ಟರ್ಮಲ್ಲಿ ಅದನ್ನು ಫಾಲೋ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಡಯಾಬಿಟೀಸನ್ನು ಕೂಡ ನಾವು ರಿವರ್ಸ್ ಮಾಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.